ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಾರತದ ತ್ರಿಧರ್ಮ ಶಕ್ತಿ ಕೇಂದ್ರ. 2 ದಶಕಗಳ ಹಾದಿಯಲ್ಲಿ ಬೆಂಗಳೂರಿನ ಪಾದಯಾತ್ರಿಗಳು. ಧಾರ್ಮಿಕ ಕೇಂದ್ರಗಳು ಸಂಸ್ಕೃತಿ, ಸಂಪ್ರದಾಯ, ಆಚರಣೆಗಳ ಸಂಗಮವಾಗಿದ್ದು ಆಯಾ ಧರ್ಮಗಳ ಶಕ್ತಿ ಕೇಂದ್ರವೂ ಹೌದು. ಅದೇ ರೀತಿ ಎಲ್ಲಿ ಹೆಣ್ಣನ್ನು ಗೌರವಿಸುತ್ತಾರೋ, ಪೂಜಿಸುತ್ತಾರೋ ಅಲ್ಲಿ ದೇವಾನುದೇವತೆಗಳು ನೆಲೆಸಿರುತ್ತಾರೆ ಎಂಬುದು ಅದರಲ್ಲೂ ಹಿಂದೂಗಳ ಧಾರ್ಮಿಕ ಭಾವನೆ ಮತ್ತು ನಂಬಿಕೆ. ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಇಂದು ದಕ್ಷಿಣ ಭಾರತದ ಹಿಂದೂಗಳ ಪವಿತ್ರ ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಕ್ಷೇತ್ರವು ಬಹಳ ಪ್ರಮುಖ ಸ್ಥಾನದಲ್ಲಿದೆ. ಶೈವ, ವೈಷ್ಣವ ಹಾಗೂ ಜೈನ ಧರ್ಮಗಳ ಮಹಾಸಂಗಮವಾಗಿದ್ದು ಅನ್ನ, ಅಕ್ಷರ, ಆರೋಗ್ಯ ಹಾಗೂ ನ್ಯಾಯದಾನಕ್ಕೆ ಇತಿಹಾಸಗಳಿಂದಲೂ ಪ್ರಸಿದ್ಧಿಯನ್ನು ಪಡೆದ ಕ್ಷೇತ್ರವಾಗಿದೆ. ಇಂತಹ ಪವಿತ್ರ ಪುಣ್ಯಕ್ಷೇತ್ರದ ಸುತ್ತ ವಿವಾದದ ಹುತ್ತ ಬೆಳೆದು ನಿಂತಿದೆ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಪ್ರಾಪರ್ಟಿ ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಪ್ರಾಪರ್ಟಿ ಟೈಮ್ಸ್ ಟಿವಿ ಇದು ಅಷ್ಟೈಶ್ವರ್ಯಗಳ ಸುದ್ದಿ ಸಾಗರ. ನಮಸ್ಕಾರ, ನಾನು ನಿಮ್ಮ ವಿ ಕಮಲ್ ಕುಮಾರ್. ಈ ಸೂಕ್ಷ್ಮ ವಿಚಾರವನ್ನು ನಾಡಿನ ಎಲ್ಲ ಹೆಣ್ಣು ಮಕ್ಕಳ ಕುಟುಂಬಗಳು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಇತಿಹಾಸ, ಸಂಪ್ರದಾಯಗಳ ಆಚರಣೆ, ಶಿಸ್ತುಬದ್ಧ ಆಡಳಿತ ವ್ಯವಸ್ಥೆ, ಪ್ರತಿನಿತ್ಯ ಇಲ್ಲಿಗೆ ಆಗಮಿಸುವ ಸಾವಿರಾರು ಯಾತ್ರಿಕರ ಊಟ, ವಸತಿ, ಸುರಕ್ಷತೆಯ ಬಗ್ಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದ ಆಡಳಿತ ಮಂಡಳಿ ನಿರ್ವಹಿಸುವ ಕಠಿಣ ಕ್ರಮ, ರೀತಿ ನೀತಿಗಳು ನಾಡಿನ ಹಾಗೂ ದೇಶದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. 8 ಶತಮಾನಗಳಿಗೂ ಹೆಚ್ಚು ಧಾರ್ಮಿಕ ಪರಂಪರೆಯನ್ನು ಹೊಂದಿದ್ದು 5 ದಶಕಗಳಿಗೂ ಹೆಚ್ಚು ಕಾಲ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಡಳಿತದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧಾರ್ಮಿಕ, ಶೈಕ್ಷಣಿಕ, ಆರೋಗ್ಯ, ಸಾಮಾಜಿಕ, ಆರ್ಥಿಕ ಚಟುವಟಿಕೆಗಳು ಶಿಸ್ತುಬದ್ಧವಾಗಿ ನಡೆದುಕೊಂಡು ಬರುತ್ತಿದೆ. ಧರ್ಮಸ್ಥಳದಲ್ಲಿ ಇಂದು ಹೆಗ್ಗಡೆಯವರ ನೇತೃತ್ವದಲ್ಲಿ ಬೃಹತ್ ಸಾಮ್ರಾಜ್ಯವೇ ತಲೆ ಎತ್ತಿ ನಿಂತಿದೆ. ಬಹಳ ಹಿಂದಿನಿಂದಲೂ ಒಂದು ಸಾಮ್ರಾಜ್ಯವಾಗಲಿ, ಒಬ್ಬ ಸಾಮ್ರಾಟನನ್ನಾಗಲಿ ಆ ವ್ಯವಸ್ಥೆಯನ್ನು ಹಣಿಯಲು ಷಡ್ಯಂತ್ರ, ಕುತಂತ್ರಗಳು ನಡೆಯುತ್ತಲೇ ಬರುತ್ತಿದೆ. ಅದು ಇಂದಿಗೂ ಮುಂದುವರೆದಿದೆ. ಹಾಗಂತ ಒಬ್ಬ ಅಮಾಯಕ ಹೆಣ್ಣು ಮಗಳ ವಿರುದ್ಧ ನಡೆದ ಅಮಾನವೀಯ ಕೃತ್ಯ ಖಂಡನೀಯ ಹಾಗೂ ಅಕ್ಷಮ್ಯ. ಇಂತಹ ಹೀನ ಕೃತ್ಯವೆಸಗಿದ ಎಂತಹ ಪ್ರಭಾವಿಗಳಾದರೂ ಸಹ ಶಿಕ್ಷೆಗೆ ಗುರಿಯಾಗಲೇಬೇಕು. ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಲು ಅವಕಾಶವಾಗಬಾರದು. ಕೊನೆ ಪಕ್ಷ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಯಾರೇ ತಪ್ಪು ಮಾಡಿದ್ದರೂ ದೇವರ ನ್ಯಾಯಾಲಯದಲ್ಲಿ ಶಿಕ್ಷೆಯಾಗುವುದನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ ಎನ್ನುತ್ತಾರೆ ಶ್ರೀ ಕ್ಷೇತ್ರದ ಭಕ್ತಾದಿಗಳು. ಆತ್ಮೀಯ ವೀಕ್ಷಕರೇ, ಒಬ್ಬ ಅನ್ಯಕೋಮಿನ ಯುವಕ ಶ್ರೀ ಕ್ಷೇತ್ರದ ಬಗ್ಗೆ ನೇರ ಆರೋಪವನ್ನು ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ಧರ್ಮದ್ರೋಹಿಗಳ ಸಹಾಯ ಪಡೆದು ಪ್ರಕಟಿಸಿ ಲಕ್ಷಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುತ್ತಾನೆ. ಕ್ಷೇತ್ರದ ಹೆಸರಿಗೆ ಮಸಿ ಬಳಿಯಲು ಪ್ರಯತ್ನಿಸುತ್ತಾನೆ. ಆ ಸ್ಥಾನದಲ್ಲಿ ಒಬ್ಬ ಹಿಂದೂ ಯುವಕ ಅನ್ಯಕೋಮಿನ ಸಮಾಜ ವಿದ್ರೋಹಿ ಚಟುವಟಿಕೆಗಳನ್ನು ನಡೆಸುವ ಧಾರ್ಮಿಕ ಸಂಸ್ಥೆಯ ಮೇಲೆ ನೇರ ಆರೋಪ ಮಾಡಿದ್ದರೆ ಆ ಕೋಮಿನ ಸಮುದಾಯ ಶಾಂತ ರೀತಿಯಿಂದ ವರ್ತಿಸುತ್ತಿತ್ತೆ ಎಂಬ ಬೃಹತ್ ಪ್ರಶ್ನೆ ಏಳುತ್ತಿರಲಿಲ್ಲವೇ? ಶತಮಾನಗಳ ಹಿಂದಿನಿಂದಲೂ ಹಿಂದೂಸ್ತಾನದ ವಿರೋಧಿಗಳು ಹಿಂದೂ ದೇವಾಲಯಗಳ ಮಠಮಾನ್ಯಗಳ ಮೇಲೆ ದೌರ್ಜನ್ಯ, ಷಡ್ಯಂತ್ರ, ಕುತಂತ್ರ ನಡೆಸುತ್ತಲೇ ಬರುತ್ತಿದ್ದಾರೆ. ಇದಕ್ಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಸಾವಿರಾರು ಐತಿಹಾಸಿಕ ಸಾಕ್ಷಿಗಳು ನಮ್ಮ ಮುಂದಿದೆ. ಇದೆಲ್ಲವೂ ಹಿಂದೂ ಹಣೆಪಟ್ಟಿ ಹೊತ್ತ ಧರ್ಮದ್ರೋಹಿಗಳ ಸಹಕಾರವಿಲ್ಲದೆ ನಡೆದಿಲ್ಲ. ಧರ್ಮಸ್ಥಳ ಶ್ರೀ ಕ್ಷೇತ್ರ ಇಂತಹ ಕಠಿಣ ಪರಿಸ್ಥಿತಿ ಎದುರಿಸುತ್ತಿರುವುದು ಇದೇ ಮೊದಲೇನಲ್ಲ. ಕ್ಷೇತ್ರದ ಆಡಳಿತ ಮಂಡಳಿ ಈ ಆರೋಪದಿಂದ ಮುಕ್ತರಾಗಬೇಕಾದರೆ ಪಾರದರ್ಶಕತೆ ಪ್ರದರ್ಶಿಸಬೇಕಾಗಿದೆ. ಚತುರ್ದಾನದಲ್ಲಿ ನ್ಯಾಯದಾನವು ಒಂದಾಗಿರುವುದರಿಂದ ತಪ್ಪಿಗೆ ಶಿಕ್ಷೆ, ನೊಂದವರಿಗೆ ನ್ಯಾಯ ಸಿಗಬೇಕಾಗಿದೆ. ಕ್ಷೇತ್ರದ ವಿರುದ್ಧ ಎಷ್ಟೇ ಅಪಪ್ರಚಾರಗಳು, ಷಡ್ಯಂತ್ರಗಳು ನಡೆಯುತ್ತಿದ್ದರೂ ಇಲ್ಲಿಗೆ ಆಗಮಿಸುವ ಸಾವಿರಾರು ಭಕ್ತರು, ಶ್ರೀ ಮಂಜುನಾಥ ಸ್ವಾಮಿಗೆ ನಡೆದುಕೊಳ್ಳುವ ಲಕ್ಷಾಂತರ ಭಕ್ತ ಸಮುದಾಯದಲ್ಲಿ ಎಳ್ಳಷ್ಟು ನಂಬಿಕೆ, ಭಕ್ತಿ, ಗೌರವ ಕಡಿಮೆಯಾಗಿಲ್ಲ ಎಂಬುದಕ್ಕೆ ಪ್ರತಿನಿತ್ಯ ಇಲ್ಲಿನ ಜನಸಂದಣಿಯೇ ಸಾಕ್ಷಿ. ಆತ್ಮೀಯ ವೀಕ್ಷಕರೇ, ಬೆಂಗಳೂರು ಮಹಾನಗರದ ಹೊರವಲಯದಲ್ಲಿರುವ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆ ಇರುವ ಕೆಂಗುಂಟೆ ಮಲ್ಲತ್ತಳ್ಳಿಯ ಅಪಾರ ಭಕ್ತಾದಿಗಳು ಸುಮಾರು 23 ವರ್ಷಗಳಿಂದ ಬೆಂಗಳೂರಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆಯ ಮೂಲಕ 300 ಕಿಲೋಮೀಟರ್ಗೂ ಹೆಚ್ಚು ನಡೆದು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯುತ್ತಿರುವುದು ಜನಮೆಚ್ಚುಗೆಗೆ ಪಾತ್ರವಾಗಿದೆ.
16 ವರ್ಷಗಳಿಂದೀಚೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪಾದಯಾತ್ರಿಗಳ ಸೇವಾ ಸಮಿತಿಯನ್ನು ನೋಂದಣಿ ಮಾಡಿಸಿ ಅದರ ಅಡಿಯಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಇಲ್ಲಿನ 100 ಸ್ನೇಹಿತರುಗಳು ಸೇರಿಕೊಂಡು ಸೇವಾ ಸಮಿತಿಯ ಅಧ್ಯಕ್ಷರಾದ GV ಮುನಿರಾಜುರವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದಗಳೊಂದಿಗೆ ಶ್ರೀ ಹನುಮಂತರಾಯಪ್ಪ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ 2 ದಶಕಗಳಿಂದಲೂ ನಿರಂತರವಾಗಿ ಪಾದಯಾತ್ರೆ ನಡೆಯುತ್ತಿದ್ದು, ಕಳೆದ ತಿಂಗಳು ಫೆಬ್ರವರಿ 15ರಿಂದ 24ರವರೆಗೆ ಪಾದಯಾತ್ರೆ ಯಶಸ್ವಿಯಾಗಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನದೊಂದಿಗೆ ಮುಕ್ತಾಯವಾಯಿತು. ಅದಕ್ಕೂ ಮೊದಲು ಫೆಬ್ರವರಿ 9ರ ಭಾನುವಾರ ರಾತ್ರಿ ವೈಷ್ಣವಿ ನಾಟ್ಯಶಾಲಾ ವೃಂದದವರಿಂದ ಭರತನಾಟ್ಯ ಕಾರ್ಯಕ್ರಮ ಹಾಗೂ ಮಿಥುನ್ ಶ್ಯಾಮ್ ಬಾಣಸವಾಡಿರವರಿಂದ ಭಜನೆ ಭಕ್ತಿಗೀತೆಗಳೊಂದಿಗೆ ಪ್ರಾರಂಭವಾಗಿ ಅನ್ನದಾನವೂ ನಡೆಯಿತು. ಫೆಬ್ರವರಿ 10ರಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ನೂತನ ಪೀಠಾಧಿಕಾರಿಗಳಾದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬೆಂಗಳೂರು ಪಶ್ಚಿಮ ವಿಭಾಗದ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತರಾಯಪ್ಪನವರು, ಕೆಪಿಸಿಸಿ ವಕ್ತಾರರಾದ ಶ್ರೀಮತಿ ಕುಸುಮಾ ಹನುಮಂತರಾಯಪ್ಪ, ಸ್ಥಳೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ತುಕಾರಾಮ್, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರುಗಳಾದ ಶ್ರೀಮತಿ ತೇಜಸ್ವಿನಿ ಸೀತಾರಾಮಯ್ಯ, ಶ್ರೀಮತಿ ಮಂಜುಳಾ ನಾರಾಯಣಸ್ವಾಮಿ, ಕಾಂಗ್ರೆಸ್ ಮುಖಂಡರಾದ ಲಗ್ಗೆರೆ ನಾರಾಯಣಸ್ವಾಮಿ, ಕೆಂಗುಂಟೆ ಸಮಾಜ ಸೇವಕರಾದ ಮುನಿರತ್ನ, ಕರ್ನಾಟಕ ಸವಿತಾ ಸಮಾಜದ ಕಾರ್ಯಾಧ್ಯಕ್ಷರಾದ ಕಿರಣ್ ಕುಮಾರ್, ಮುದ್ದಿನಪಾಳ್ಯ ಸಮಾಜ ಸೇವಕರಾದ ಮಂಜುನಾಥ್, ಸುಂಕದಕಟ್ಟೆ ಮುಖಂಡರಾದ ಗಿರೀಶ್ ಗೌಡ್ರು, ಸಮಾಜ ಸೇವಕರಾದ ಶ್ರೀಮತಿ ಶೋಭಾ ಶಿವಾನಂದ್ರವರು, ಕಿಂಗ್ಸ್ ಕ್ಲಬ್ನ ರವಿಕುಮಾರ್, RR ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಂಪುರ ನಾಗೇಶ್, ಕೆಂಗುಂಟೆ ಕಾಂಗ್ರೆಸ್ ಮುಖಂಡರಾದ ಗೌನ್ ಪಾಷಾ, ರೇಷ್ಮೆ ಮತ್ತು ಪಶುಸಂಗೋಪನಾ ಸಚಿವರ ವಿಶೇಷ ಅಧಿಕಾರಿ ಉಮೇಶ್ ರವರು ಸೇರಿದಂತೆ ಹಲವಾರು ಗಣ್ಯರ ಸಮ್ಮುಖದಲ್ಲಿ ಪಾದಯಾತ್ರೆ ಪೂರ್ವ ಪೂಜಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಿತು. ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಾವಿರಾರು ಜನರು ಪಾಲ್ಗೊಂಡು ಸದುಪಯೋಗಪಡಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಅಪಾರ ದೈವಭಕ್ತರಾದ ಕೆಂಗೇರಿ ಉಪನಗರದ ಉದ್ಯಮಿಗಳು, ಸಮಾಜ ಸೇವಕರು, ಜಾತ್ಯತೀತ ಜನತಾದಳದ ಮುಖಂಡರು ಆದ ದೊಡ್ಡಮನೆ ಸಿ ವೆಂಕಟೇಶ್ವರವರ ಕುಟುಂಬದ ಪರವಾಗಿ ಶ್ರೀಮತಿ ಪುಷ್ಪಾ ದೊಡ್ಡಮನೆ ವೆಂಕಟೇಶ್ವರವರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ವಿಜಯನಗರ HP ಪೆಟ್ರೋಲ್ ಬಂಕ್ ಮಾಲೀಕರಾದ ದೀಪುರವರು ಹಾಗೂ ಜಡೇನಹಳ್ಳಿ ಧನಂಜಯರವರು ಪೂಜೆ ಅನ್ನದಾನ ಕಾರ್ಯಕ್ರಮಕ್ಕೆ ಸೇವಾಕರ್ತರಾಗಿದ್ದು ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ 8,000 ಭಕ್ತಾದಿಗಳು ಜಾತಿ ಧರ್ಮ ಭೇದ ಮರೆತು ಅನ್ನದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಡಿಗೆ ಭಟ್ಟರಾದ ಕುಮಾರ್ರವರ ತಂಡದಿಂದ ತಯಾರಾದ ಪಾಯಸ, ಸಿಹಿ ಬೂಂದಿ, ಬಜ್ಜಿ, ರಾಗಿ ಮುದ್ದೆ, ಕಾಳುಗೊಜ್ಜು, ತರಕಾರಿ ಪಲಾವ್, ಅನ್ನ ರಸಂ, ಮಜ್ಜಿಗೆ ಊಟವನ್ನು ಸವಿದರು. ಸಾವಿರಾರು ಭಕ್ತಾದಿಗಳು ಅಕ್ಕಿ, ದವಸ ಧಾನ್ಯ, ಎಣ್ಣೆ, ತರಕಾರಿ ಇನ್ನಿತರ ಆಹಾರ ಸಾಮಗ್ರಿಗಳನ್ನು ಅನ್ನದಾನಕ್ಕೆ ನೀಡುವುದರೊಂದಿಗೆ ದೈವಕೃಪೆಗೆ ಪಾತ್ರರಾದರು. ಹಲವಾರು ಗಣ್ಯರು ಭಕ್ತರು ತನು ಮನ ಧನ ಅರ್ಪಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪಾದಯಾತ್ರೆ ಸೇವಾ ಸಮಿತಿ ಅಧ್ಯಕ್ಷರಾದ GV ಮುನಿರಾಜು, ಉಪಾಧ್ಯಕ್ಷರಾದ ಶ್ರೀಮತಿ ರಾಧಾ, ಅನನ್ಯ ರುಮೇಶ್, ಪ್ರಧಾನ ಕಾರ್ಯದರ್ಶಿ A ಚಂದ್ರಶೇಖರ್, ಉಪಕಾರ್ಯದರ್ಶಿ KC ಕೃಷ್ಣಯ್ಯ, ಮಾಜಿ ಕಾರ್ಯದರ್ಶಿ ನಾರಾಯಣಪ್ಪ, ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀಮತಿ G ಮಂಜುಳಮ್ಮ, ಶ್ರೀಮತಿ ಯಶೋದಮ್ಮನವರು, ಯುವ ಮುಖಂಡರಾದ ಗಂಗರಾಜು ಸೇರಿದಂತೆ 100 ಸ್ವಯಂ ಸೇವಕರು ಗಣಪತಿ ಹೋಮ, ನವಗ್ರಹ ಶಾಂತಿ ಮತ್ತು ಶ್ರೀ ಮಂಜುನಾಥ ಸ್ವಾಮಿ ಪೂಜಾ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ವೈಭವಯುತವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟರು. 300 ಕಿಲೋಮೀಟರ್ಗೂ ಹೆಚ್ಚು ದೂರವನ್ನು ಪಾದಯಾತ್ರೆ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು 10-12 ದಿನಗಳ ಕಾಲ ತಲುಪಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ನಮ್ಮ ಜನ್ಮ ಸಾರ್ಥಕವಾಯಿತು ಎಂದು ಆತ್ಮತೃಪ್ತಿ ಪಡೆಯುವ ಈ ತಂಡದಲ್ಲಿ ಪುರುಷರು, ಮಹಿಳೆಯರು, ಯುವಕರು, ವೃದ್ಧರು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಈ ಸಮಯದಲ್ಲಿ ದಾರಿಯುದ್ದಕ್ಕೂ ಊಟ, ತಿಂಡಿ, ವಸತಿ ವ್ಯವಸ್ಥೆಗಳನ್ನು
ಆಯಾ ಸ್ಥಳೀಯ ಭಕ್ತರು ನೆರವೇರಿಸಿದರೆ ಉಳಿದಂತೆ ಪಾದಯಾತ್ರೆ ಸಮಿತಿಯ ಅಡುಗೆ ತಂಡ ನಿರ್ವಹಿಸುತ್ತಿತ್ತು. ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದ ನಂತರ ಉಳಿದ ಎಲ್ಲ ದವಸ ಧಾನ್ಯಗಳನ್ನು ಶ್ರೀ ಕ್ಷೇತ್ರ ಆಡಳಿತ ಮಂಡಳಿಗೆ ಅರ್ಪಿಸಿದ ಪಾದಯಾತ್ರೆ ಸೇವಾ ಸಮಿತಿ. ಇದೇ ಸಂದರ್ಭದಲ್ಲಿ ಪೂಜಾ ಹಾಗೂ ಅನ್ನದಾನ ಕಾರ್ಯಕ್ರಮ ಯಶಸ್ವಿಯಾಗಲು ಹಗಲಿರುಳು ಶ್ರಮಿಸಿದ ಸ್ಥಳೀಯ ಮುಖಂಡರು, ಸ್ವಯಂ ಸೇವಕರು, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಅಧಿಕಾರಿಗಳು, ಸಿಬ್ಬಂದಿಗಳು, ಬೆಸ್ಕಾಂ ಬಿಬಿಎಂಪಿ ಸಿಬ್ಬಂದಿಗಳು, ಕೆಂಗುಂಟೆ ಮಲ್ಲತ್ತಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಸ್ನೇಹಜೀವಿ ಗೆಳೆಯರ ಬಳಗ, ಇರುಮುಡಿ ಅಯ್ಯಪ್ಪ ಸ್ವಾಮಿ ಸೇರಿದಂತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಧ್ಯಕ್ಷರಾದ ಜಿ.ವಿ. ಮುನಿರಾಜ್ರವರು ಹಾಗೂ ಸಮಿತಿ ಮುಖ್ಯಸ್ಥರು ಅಭಿನಂದನೆಗಳನ್ನು ಸಲ್ಲಿಸಿರುವರು. ಆತ್ಮೀಯ ವೀಕ್ಷಕರೇ, ದೇಶದಾದ್ಯಂತ ಇಂತಹ ಲಕ್ಷಾಂತರ ಭಕ್ತರ ತಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಶಕ್ತಿ ದೇವತೆ ಅಮ್ಮನವರು ಅಣ್ಣಪ್ಪ ಸ್ವಾಮಿ ಸನ್ನಿಧಾನಕ್ಕೆ ತಮ್ಮನ್ನು ಅರ್ಪಿಸಿಕೊಳ್ಳುತ್ತಿರುವುದರಿಂದ ಭಕ್ತಾದಿಗಳು ದೈವಕೃಪೆಗೆ ಪಾತ್ರರಾಗಿ ಒಳಿತನ್ನು ಕಾಣುತ್ತಿದ್ದರೆ ಶ್ರೀ ಕ್ಷೇತ್ರವು ವಿಶ್ವ ಮಟ್ಟದಲ್ಲಿ ಅತ್ಯಂತ ಶಕ್ತಿಯುತ ಧಾರ್ಮಿಕ ಕೇಂದ್ರವಾಗಿ ಹೊರಹೊಮ್ಮಿದೆ. ಧರ್ಮಸ್ಥಳದ ಹೆಗ್ಡೆಯವರ ಸಹಕಾರ ಆಶೀರ್ವಾದ ಪಡ್ಕೊಂಡೆ ನಾವು ಸ್ಟಾರ್ಟ್ ಮಾಡಿದ್ವಿ. ಪಾದಯಾತ್ರೆ ಅವರು ಮುಖ್ಯವಾಗಿ ಪಾದಯಾತ್ರೆ ಮಾಡ್ತಾರಲ್ಲ ಮಹಿಳೆಯರು, ಜಾಸ್ತಿ ಚೆನ್ನಾಗಿದೆ. ಯಾಕಂದ್ರೆ ಅವರು ಒಂದೇ ಒಂದು ದೇವರನ್ನ ಸ್ಮರಣೆ ಮಾಡಿಕೊಂಡು ಎಲ್ಲ ಮರೆತು ಅವರು ನಡೆಯೋದು ನೋಡ್ಬೇಕು ಚಂದನ. ಮಹಿಳೆಯರು ಪಾದಯಾತ್ರೆಯಲ್ಲಿ ಮಹಿಳೆಯರೇ ಅವ್ರ ಹೆಸರುಗಳು ಅಂತ ಹೇಳಿದ್ರೆ ಅಷ್ಟು ಇದಾಗಲ್ಲ. ತುಂಬಾ ಜನ ಇದ್ದಾರೆ, ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಯಾಕೆಂದ್ರೆ ಪಾದಯಾತ್ರೆ ನಾವು ಮೊದಲು ಬರೀ ಗಂಡಸುಗಳೇ ಆಗೋದು. ಈಗ ಸಹ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಡಾಕ್ಟರ್ಗಳು ಸಹ ಪಾದಯಾತ್ರೆ ಬರ್ತಾ ಇದ್ದಾರೆ, ಅಧಿಕಾರಿಗಳು ಬರ್ತಾರೆ, ಲಾಯರ್ಗಳು ಸಹ ಇದ್ದಾರೆ. ಹಾಗಾಗಿ ನಮಗೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ನಾವು 10 ದಿವಸ ಹೆಂಗೆ ಯಾವ ರೀತಿ ಟೈಮ್ ಪಾಸ್ ಆಗ್ತಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅವಕಾಶವಾದ ಹಿಂದೂ ತೊಂದರೆ ನಮ್ಮನ್ನು ಇದುವರೆಗೂ ಕಾಪಾಡ್ಕೊಂಡು ಬಂದಿದೆ ಅಂತೇಳಿ ನಮ್ಮ ಎಲ್ಲ ಈ ಏರಿಯಾದ ದಾನಿಗಳಿಗೆ ಕೆಂಗುಂಟೆ ಮಲ್ಲತ್ತಳ್ಳಿ ಮತ್ತು ಕಾಮಡಿಪುರ ಅಕ್ಕಪಕ್ಕ ಗ್ರಾಮಸ್ಥರಿಂದ ಅವರ ಮನ ಎಲ್ಲ ನಮಗೆ ಇದು ಮಾಡಿ ಸಹಕರಿಸಿ ನಮ್ಮನ್ನು ಬೆಳ್ಕೊಳ್ತಾರೆ. ಇಲ್ಲಿಂದ ನಮ್ಮ ಇದರಿಂದ ನಮ್ಮ ವಾರ್ಡ್ ಅಧ್ಯಕ್ಷರಾದ ತುಕಾರಪ್ಪವರು ಮತ್ತು ಹನುಮಂತಯ್ಯಪ್ಪರು, ಪುಷ್ಪಮ್ಮನಪ್ಪರು ಇವರೆಲ್ಲ ಸಹ ನಮಗೆ ಸಹಕಾರ ಬಗ್ಗೆ ಕಾರ್ಯಕ್ರಮ ನಡೆಸ್ಕೊಳ್ತೀವಿ. MP ಸಹ ಸಹಕರಿಸ್ತಾರೆ. ಮುಖ್ಯವಾಗಿ ಮಹಿಳೆಯರ ತುಂಬ ಹುಮ್ಮಸ್ಸು ಕೆಲಸಗಳು
ಹೇಳಿ. ಡಿ ಕೆ ಸುರೇಶಣ್ಣನವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಕೊನೆಯ ದಿನ ನಮಗೆ ಅಲ್ಲಿ ಒಂದು ಪರಶುರಾಮ ದೇವಸ್ಥಾನ ಇದೆ, ಆ ದೇವಸ್ಥಾನದಾಗೆ ಆಗಿ ಅಲ್ಲಿ ಅನ್ನದಾನ ಮಾಡಿ ಅಲ್ಲಿಂದ ಬೆಳಗಿನ ಜಾವ ನಾವು ನೇತೃತ್ವಕ್ಕೆ ಪದಾರ್ಪಣೆ ಮಾಡ್ತೀವಿ. ನೇತೃತ್ವಕ್ಕೆ ಸ್ನಾನ ಮಾಡಿ ಬೆಳಗ್ಗೆ 6ರಿಂದ 7 ಗಂಟೆಗೆ ನಾವು ದರ್ಶನ ಕೊಡ್ತೀವಿ. ದರ್ಶನಕ್ಕೆ ಹೋಗಿ ಒಂದು 2-3 ಅವರ್ ದರ್ಶನ ಮಾಡಿಕೊಂಡು ಮತ್ತೆ ನಮಗೆ ಅಲ್ಲಿಯವರು ರೂಮು ವಸತಿ ಎಲ್ಲ ಕೊಟ್ಟಿರ್ತಾರೆ. ಅಲ್ಲಿ ನಾವು ತಂಗಿ ಮತ್ತು ಅಲ್ಲಿ ವ್ಯವಸ್ಥೆಗಳು ಮತ್ತೆ ಹೆಗ್ಡೆಯವ್ರ ದರ್ಶನ ಪಡೆದು ವಾಪಸ್. ಪ್ರಾಪರ್ಟಿ ಟೈಮ್ಸ್ ಟಿವಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ನಾನು ನಿಮ್ಮ ಕಮಲ್ ಕುಮಾರ್.